ಲೇಡೀಸ್ ಅಂಡ್ ಜೆಂಟಲ್ಮನ್, ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತ ಎಕ್ಸ್ಪ್ಲೇನರ್ಗೆ ಸ್ವಾಗತ. ನಾನು ಹಬೀಬ್ ದಂಡಿ. ಪ್ರತಿದಿನದ ಎಲ್ಲ ವಿಚಾರಗಳನ್ನು ನಾನು ನಿಮ್ಮೊಂದಿಗೆ ವಿವರವಾಗಿ ಹೇಳಲಿದ್ದೇನೆ. ಏನೆಲ್ಲ ನಡೀತಾ ಇದೆ ರಾಜಕಾರಣದಲ್ಲಿ, ಅದರಲ್ಲೂ ಇವತ್ತು ಬಿಜೆಪಿ 2 ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಟಿಕೆಟ್ ಅನೌನ್ಸ್ ಮಾಡಿಬಿಟ್ಟಿದೆ. ತುಂಬ ಗೊಂದಲದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಇನ್ನೂ ಕೂಡ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿಲ್ಲ. ಆದರೆ ಬಿಜೆಪಿ ಒಂದು ಹೆಜ್ಜೆ ಮುಂದೆ ಹೋಗಿ ಟಿಕೆಟ್ ಅನೌನ್ಸ್ ಮಾಡಿದೆ ಮತ್ತು ಬಿಜೆಪಿಯಲ್ಲೂ ಕೂಡ ಗೊಂದಲ ಮುಂದುವರೆದು ಬಿಟ್ಟಿದೆ. ಏನಾಗ್ತಾ ಇದೆ ಬಿಜೆಪಿಯಲ್ಲಿ ಮತ್ತು ಕಾಂಗ್ರೆಸ್ನಲ್ಲಿ ಎಲ್ಲ ವಿಚಾರಗಳನ್ನು ನಾನು ನಿಮಗೆ ಹೇಳ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ. ಎಸ್ ವೀಕ್ಷಕರೇ, ರಾಜ್ಯ ರಾಜಕಾರಣದಲ್ಲಿ ಈಗ ಬೈ ಎಲೆಕ್ಷನ್ನದ್ದೇ ಸದ್ದು, ಚರ್ಚೆ, ಅದರ ಸುತ್ತಲಿನ ವಿವಾದಗಳೇ ಈಗ ಹೆಚ್ಚು ಚರ್ಚೆ ಆಗ್ತಾ ಇರತಕ್ಕಂಥದ್ದು. ಈಗಾಗಲೇ ನೋಡಿ, ನಾವೆಲ್ಲ ನೋಡಿರೋ ಹಾಗೆ ಈಗ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಜಿಲ್ಲೆ ಏನು ವಿಧಾನಸಭಾ ಕ್ಷೇತ್ರಗಳಿವೆ, ಆ ಕ್ಷೇತ್ರಗಳಿಗೆ ಬಿಜೆಪಿ ತನ್ನ ಅಭ್ಯರ್ಥಿಗಳ ಫೈನಲ್ ಹೆಸರನ್ನ ಘೋಷಣೆ ಮಾಡಿಬಿಟ್ಟಿದೆ. ಬಾಗಲಕೋಟೆಯಲ್ಲಿ ವೀರಣ್ಣ ಚರಂತಿಮಠ ಅವರಿಗೆ ನಿರೀಕ್ಷೆಯಂತೆ ಟಿಕೆಟ್ ಸಿಕ್ಕಿದೆ. ಅಲ್ಲಿ PH ಪೂಜಾರ್ ಅಂತ ಇದ್ರು, ಅವರಿಗೆ ಕೊಡಲಾಗತ್ತೆ ಅನ್ನೋಂಥ ನಿರೀಕ್ಷೆ ಇತ್ತು. ಆದರೆ ಅದನ್ನ ಬದಿಗೆ ಸರಿಸಿ ಈಗಾಗಲೇ ಮಾಜಿ ಶಾಸಕರು ಕೂಡ ಆಗಿರ್ತಕ್ಕಂಥ ಮತ್ತು ಈ ಬಾರಿ ಅಂದರೆ 2023ರ ಚುನಾವಣೆಯಲ್ಲಿ HY ಮೇಟಿ ಎದುರು ಪರಾಭವಗೊಂಡಿರ್ತಕ್ಕಂಥ, ಸೋಲು ಕಂಡಿರ್ತಕ್ಕಂಥ ವೀರಣ್ಣ ಚರಂತಿಮಠ ಅವರಿಗೆ ಟಿಕೆಟ್ ಅನ್ನ ಫೈನಲ್ ಮಾಡಲಾಗಿದೆ. ಇದರ ಜೊತೆಗೆ ಈಗಾಗಲೇ ಅಲ್ಲಿ ಬಾಗಲಕೋಟೆಯಲ್ಲಿ ಒಂದಷ್ಟು ವಿಪ್ಲವಗಳು ಕೂಡ ಇರ್ತಕ್ಕಂಥದ್ದು. ಅಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಪ್ರಭಾವವೂ ಇದೆ. ಜೊತೆಗೆ ಅಲ್ಲಿ ಮುರುಗೇಶ್ ನಿರಾಣಿ ಮಾಜಿ ಸಚಿವ ಅವರ ಪ್ರಭಾವವೂ ಇರ್ತಕ್ಕಂಥದ್ದು. ಯಾಕಂದ್ರೆ ಒಂದು ವಿಜಯಪುರ ಜಿಲ್ಲೆಗೆ ಸೇರಿತ್ತು ಆ ಬಾಗಲಕೋಟೆ ಜಿಲ್ಲೆ. ವಿಜಯಪುರ ಜಿಲ್ಲೆಯಿಂದಲೇ ಅದು ಒಡೆದು ಈಗ ಬಾಗಲಕೋಟೆ ಜಿಲ್ಲೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಅದು ಅವಿಭಜಿತ ವಿಜಯಪುರ ಜಿಲ್ಲೆಯ ನಾಯಕರ ಎಲ್ಲ ಒಂದು ಹೋಲ್ಡ್ ಏನಿದೆ ಅಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲೂ ಕೂಡ ಇರತಕ್ಕಂಥದ್ದು. ಪ್ರಮುಖವಾಗಿ ಚಿತ್ರದುರ್ಗದ ಸಂಸದರಾಗಿರ್ತಕ್ಕಂಥ ಮಾಜಿ DCM ಕೂಡ ಆಗಿದ್ದಂತಹ ಗೋವಿಂದ ಕಾರಜೋಳ ಕೂಡ ಅದೇ ಬಾಗಲಕೋಟೆ ಜಿಲ್ಲೆಗೆ ಸೇರುವಂಥವರು. ಹಾಗಾಗಿ ಅವರ ಒಂದು ಪ್ರಭಾವವೂ ಇದೆ. ಆದರೆ ಈ ವೀರಣ್ಣ ಚರಂತಿಮಠ ಅವರಿಗೆ ಕೊಟ್ಟಿರ್ತಕ್ಕಂಥ ಟಿಕೆಟ್ ಅಷ್ಟು ಗೊಂದಲಮಯವಾಗಲಿಲ್ಲ, ದೊಡ್ಡ ವಿವಾದ ಉಂಟಾಗಲಿಲ್ಲ, ಸರಳವಾಗಿ ನಡ್ಕೊಂಡು ಹೋಗ್ತಾ ಇದೆ. ಆದರೆ ಅಲ್ಲಿರ್ತಕ್ಕಂಥ ಈಗಾಗಲೇ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಒಂದು ಸಪೋರ್ಟ್ ಅನ್ನು ತೆಗೆದುಕೊಂಡು ಅಲ್ಲಿರ್ತಕ್ಕಂಥ ಲಿಂಗಾಯತ ಮತಗಳನ್ನು ಸೆಳೆಯುವಂಥದ್ದು, ಜೊತೆಗೆ ಮುರುಗೇಶ್ ನಿರಾಣಿ ಅವರ ಸಪೋರ್ಟ್ ಅನ್ನು ತೆಗೆದುಕೊಂಡು ಅಲ್ಲಿರ್ತಕ್ಕಂಥ ಲಿಂಗಾಯತ ಮತಗಳನ್ನ ಸೆಳೆಯುವಂತಹ ಕೆಲಸವನ್ನು ಕೂಡ ಮಾಡಬೇಕಾಗಿದೆ. ಅಲ್ಲಿ ನೋಡಿ, ಬಾಗಲಕೋಟೆಯಲ್ಲಿ ಈ ವೀರೇಂದ್ರ ಚರಂತಿಮಠ ಅವರಿಗೆ ಯಾವ ರೀತಿಯ ಒಂದು ಸಪೋರ್ಟ್ ಸಿಗುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಕಾದು ನೋಡಬೇಕಿದೆ. ಯಾಕಂದ್ರೆ ಈಗಾಗಲೇ ಅಲ್ಲಿ ಸೋಲನ್ನು ಕಂಡಿರ್ತಕ್ಕಂಥ ಚರಂತಿಮಠ ಅವರಿಗೆ ಒಂದು ಅನುಕಂಪದ ಅಲೆ ಏನಾದರೂ ಸಿಗಬಹುದಾ ಅನ್ನುವಂಥದ್ದು ಒಂದು ಹಂತದ ಚರ್ಚೆ. ಯಾಕಂದರೆ ಈಗಾಗಲೇ ಕಳೆದ ಚುನಾವಣೆಯಲ್ಲಿ ಸೋತು ಹೋಗಿಬಿಟ್ಟಿದ್ದಾರೆ, ಈ ಬಾರಿ ಏನಾದರೂ ಗೆಲ್ಲಿಸೋಣ ಅನ್ನುವಂಥ ಒಂದು ಅಭಿಪ್ರಾಯಕ್ಕೆ ಅಲ್ಲಿನ ಮತದಾರರು ಬರ್ತಾರಾ, ಅಥವಾ ಅಲ್ಲಿರ್ತಕ್ಕಂಥ ಹಾಲಿ ಶಾಸಕ ಯಾರಿದ್ದಾರೆ HY ಮೇಟಿ ಅವರು ಇದ್ರಲ್ಲ, ಅವರು ತೀರಿ ಹೋಗಿಬಿಟ್ಟಿದ್ದಾರೆ, ಅವರು ಅಗಲಿ ಹೋಗಿರೋದ್ರಿಂದ ಅಲ್ಲಿ ಆ ಒಂದು ಅನುಕಂಪದ ಅಲೆ ಹೆಚ್ಚಾಗುತ್ತಾ ಅನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ ಮೇಟಿ ಅವರ ಮಕ್ಕಳಲ್ಲೇ 4 ಮಕ್ಕಳಲ್ಲೇ ಟಿಕೆಟ್ಗಾಗಿ ದೊಡ್ಡ ಮಟ್ಟದ ಸ್ಪರ್ಧೆ, ಸದ್ದು ಎಲ್ಲವೂ ಕೂಡ ನಡೀತಾ ಇರತಕ್ಕಂಥದ್ದು. ಸ್ವತಃ ಮುಖ್ಯಮಂತ್ರಿ ಯಡಿಯೂರಪ್ಪನವರೇ ಈ 4 ಜನರನ್ನ ಕರೆಸಿ 3ರಲ್ಲಿ ಒಬ್ಬರನ್ನ, ಅಂದರೆ ಮಲ್ಲಿಕಾರ್ಜುನ ಮೇಟಿ ಅಥವಾ ಉಮೇಶ್ ಮೇಟಿ ಅಥವಾ ಮಹಾದೇವಿ ಮೇಟಿ ಅವರಲ್ಲಿ ಒಬ್ಬರಿಗೆ ಟಿಕೆಟ್ ಅನ್ನು ಕೊಡ್ತೀವಿ, ಯಾರಿಗೆ ಕೊಟ್ಟರು ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಆದರೆ ಇದೇ ವೇಳೆ ಮಹಾದೇವಿ ಮೇಟಿ, ನೀವು ಮಲ್ಲಿಕಾರ್ಜುನ ಮೇಟಿ ಕೊಟ್ಟರೆ ನಾನು ಬಂಡಾಯ ಆಗೋದಂತೂ ಖಡಾಖಂಡಿತ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಉಮೇಶ್ ಮೇಟಿಗೆ ಏನಾದರೂ ಕೊಡುವಂಥದ್ದಾದರೆ ಅವರು ಅಲ್ಲಿ ಜನಾನುರಾಗಿಯಾಗಿದ್ದಾರೆ, ಹಾಗಾಗಿ ಅವರಿಗೆ ನಾನು ಸಪೋರ್ಟ್ ಮಾಡ್ತೀನಿ, ನಾನು ಬೇಕಿದ್ರೆ ಹಿಂಜರಿತೀನಿ, ಅಂದರೆ ಕಣದಿಂದ ಹಿಂದೆ ಸರಿತೀನಿ ಅನ್ನೋಂಥ ಮಾತನ್ನು ಕೂಡ ಹೇಳಿದ್ದಾರೆ. ಈಗ ಚೆಂಡು CM ಮತ್ತು DCM ಅಂಗಳಕ್ಕಿರ್ತಕ್ಕಂಥದ್ದು. DK ಶಿವಕುಮಾರ್ ಅವರು ಕೂಡ ಬಂದಿದ್ದಾರೆ ಬೆಂಗಳೂರಿಗೆ. ಅವರು ಕೂತ್ಕೊಂಡು ಸಿದ್ದರಾಮಯ್ಯನವರ ಜೊತೆ ಹೆಸರನ್ನು ಫೈನಲ್ ಮಾಡಿ 4 ಜನರಲ್ಲಿ ದೆಹಲಿಗೆ ಕಳಿಸ್ತಾರೆ. ಅಲ್ಲಿ ಅವರಿಗೆ ಒಂದು ಫೈನಲ್ ಟಿಕೆಟ್ ಸಿಗುತ್ತೆ. ಇಲ್ಲಿ ಬಾಗಲಕೋಟೆ ಪರಿಸ್ಥಿತಿ ಇದಾಯಿತು ಅಂದರೆ ದಾವಣಗೆರೆಯಲ್ಲಿ ಒಂದು ಅಚ್ಚರಿಯ ಫಲಿತಾಂಶ ಬಿಜೆಪಿ ಕೊಟ್ಟು ಬಿಟ್ಟಿದೆ. ನೋಡಿ, ಈಗೆಲ್ಲ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ದಾವಣಗೆರೆಯಲ್ಲಿ GM ಸಿದ್ದೇಶ್ವರ್ ಅವರಿಗೆ ಟಿಕೆಟ್ ಅನ್ನು ಕೊಡಲಾಗತ್ತೆ ಅನ್ನುವಂಥ ಒಂದು ಮಾಹಿತಿ ಇತ್ತು. ಆದರೆ ಅಲ್ಲಿ ಈಗಾಗಲೇ 2-3 ಬಣವಾಗಿ ಬಿಜೆಪಿ ಕೂಡ ಒಡೆದು ಹೋಗ್ಬಿಟ್ಟಿದೆ. GM ಸಿದ್ದೇಶ್ವರ್ ಒಂದು ಬಣ ಆಗಿರ್ತಕ್ಕಂಥದ್ದು, ಅದರ ಜೊತೆಗೆ
MP ರೇಣುಕಾಚಾರ್ಯ ಅವರ ಒಂದು ಬಣ ಇರತಕ್ಕಂಥದ್ದು. ಸ್ವತಃ MP ರೇಣುಕಾಚಾರ್ಯ ಏನ್ ಮಾಡಿದ್ರು ಗೊತ್ತಾ? ಕಳೆದ 3 ದಿನಗಳಿಂದ ದೆಹಲಿಗೆ ಹೋಗಿ ಅಲ್ಲಿ ಕೂತ್ಕೊಂಡು ದೊಡ್ಡ ಮಟ್ಟದ ಲಾಬಿಯನ್ನು ಮಾಡಿದ್ರು. ಯಾರಿಗೋಸ್ಕರ? ತಮ್ಮ ಬಣದ ಮಾಜಿ ಸಚಿವ, ಮಾಜಿ ಒಬ್ಬ ನಾಯಕ, ಬಿಜೆಪಿ ನಾಯಕ ಆಗಿರ್ತಕ್ಕಂಥ ಅಜಯ್ ಕುಮಾರ್ ಅವರಿಗೆ ಈ ಒಂದು ಟಿಕೆಟ್ ಅನ್ನ ಕೊಡಬೇಕು, ಅವರಿಗೆ ಕೊಡಬೇಕು, ಇನ್ಯಾರಿಗೂ ಕೊಡಬಾರದು ಅನ್ನುವಂಥ ಒಂದು ಒತ್ತಡವನ್ನು ಹಾಕಿದ್ರು. ಆದ್ರೆ ಬಿಜೆಪಿ ಹೈಕಮಾಂಡ್ ಈ ರೇಣುಕಾಚಾರ್ಯ ಅವರ ಬೇಡಿಕೆಗೆ ಸೊಪ್ಪನ್ನ ಹಾಕಲಿಲ್ಲ. ಅವರು ಅಜಯ್ ಕುಮಾರ್ ಹೆಸರನ್ನ ತಿರಸ್ಕರಿಸಿ ಅಲ್ಲಿ ಶ್ರೀನಿವಾಸ್ ದಾಸಕರಿಯಪ್ಪ ಅನ್ನುವಂಥ ಒಂದು ಎಸ್ ಟಿ ಮೋರ್ಚಾದ ಉಪಾಧ್ಯಕ್ಷ, ದಾವಣಗೆರೆ ಜಿಲ್ಲೆಯ ಎಸ್ ಟಿ ಮೋರ್ಚಾದ ಉಪಾಧ್ಯಕ್ಷ ಅವರಿಗೆ ಟಿಕೆಟ್ ಅನ್ನು ಕೊಡಲಾಗಿದೆ. ಹಾಗಾಗಿ ಈ ದಾಸಕರಿಯಪ್ಪ, ಶ್ರೀನಿವಾಸ್ ದಾಸಕರಿಯಪ್ಪ ಅವರಿಗೆ ಏನು ಕೊಡಲಾಗಿದೆ ಟಿಕೆಟ್, ಅವರು GM ಸಿದ್ದೇಶ್ವರ್ ಅವರ ಬಣದವರೇ, ಅವರ ಜೊತೆಗೆ ಗುರುತಿಸಿಕೊಂಡವರೇ, ಅವರ ಕೃಪಾ ಕಟಾಕ್ಷ ಇರುವಂಥವರೇ ಅನ್ನುವಂಥ ಮಾತು ಕೂಡ ಈಗ ಕೇಳಿ ಬರ್ತಾ ಇದೆ. ಹಾಗಾಗಿ ಇಲ್ಲಿ ಮೇಲ್ನೋಟಕ್ಕೆ ರೇಣುಕಾಚಾರ್ಯ, ಮಾಜಿ ಸಚಿವ MP ರೇಣುಕಾಚಾರ್ಯ ಅವರ ಬಣಕ್ಕೆ ಹಿನ್ನಡೆಯಾಗಿರ್ತಕ್ಕಂಥದ್ದು. ಏನು ಈ MP ಎಲೆಕ್ಷನ್ ಅಲ್ಲಿ GM ಸಿದ್ದೇಶ್ವರ್ ಅವರು ಸೋಲಿಕ್ಕೆ ಸ್ವತಃ ರೇಣುಕಾಚಾರ್ಯ ಅವರು ಕೂಡ ಒಂದು ಕಾರಣರಾಗಿದ್ರು ಅನ್ನುವಂಥ ಒಂದು ಆರೋಪ ಬಂದಿತ್ತಲ್ಲ. ಹಾಗಾಗಿ ಈಗ ಈ ಟಿಕೆಟ್ ಒಂದು ಫೈಟ್ನಲ್ಲಿ GM ಸಿದ್ದೇಶ್ವರ್ ಅವರಿಗೆ ಗೆಲುವಾಗಿದೆ, MP ರೇಣುಕಾಚಾರ್ಯ ಅವರಿಗೆ ಸೋಲಾಗಿದೆ. ಬೇರೆ ಯಾವುದೇ ಗತ್ಯಂತರವಿಲ್ಲದೆ MP ರೇಣುಕಾಚಾರ್ಯ ಕೂಡ ಈಗ ಶ್ರೀನಿವಾಸ್ ದಾಸಕರಿಯಪ್ಪ ಅವರಿಗೆ ಸಪೋರ್ಟ್ ಮಾಡಬೇಕಾಗಿದೆ. ಯಾಕಂದ್ರೆ ಸ್ವತಃ ರೇಣುಕಾಚಾರ್ಯನ ಒಂದು ಮಾತು ಇವತ್ತು ಹೇಳಿದ್ದಾರೆ ಟಿಕೆಟ್ ಅನೌನ್ಸ್ ಆದಮೇಲೆ, ನಮಗೆ ಪಕ್ಷ ಮುಖ್ಯ ಹೊರತು ಯಾವುದೇ ಅಭ್ಯರ್ಥಿ ಮುಖ್ಯ ಅಲ್ಲ, ಹಾಗಾಗಿ ಪಕ್ಷದ ಚಿಹ್ನೆಗೆ ಕೆಲಸ ಮಾಡ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ. ಆದರೆ ಮಾಧ್ಯಮದ ಮುಂದೆ ಹೇಳುವಂಥ ಮಾತು ನಿಜವಾಗ್ಲೂ ತೆರೆಯ ಹಿಂದೆ ಕೂಡ ಅದೇ ರೀತಿ ಇರುತ್ತಾ ಅನ್ನುವಂಥದ್ದು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಇದೆಲ್ಲದರ ನಡುವೆ BS ಯಡಿಯೂರಪ್ಪನವರಿಗೂ ಕೂಡ ಕೊಂಚ ಹಿನ್ನಡೆ ಆಯ್ತಾ ಅನ್ನುವಂಥದ್ದು. ನೋಡಿ, GM ಸಿದ್ದೇಶ್ವರ್ ಅವರನ್ನೇ ಕಣಕ್ಕೆ ಇಳಿಸುವಂಥ ಒಂದು ಉಮೇದಿ BS ಯಡಿಯೂರಪ್ಪನವರಿಗೆ ಇತ್ತು. ಆ ಮೂಲಕ ಸಿದ್ದೇಶ್ವರ್ ಮತ್ತು ಯಡಿಯೂರಪ್ಪ ನಡುವೆ ಇದ್ದಂತಹ ಒಂದು ವೈಮನಸ್ಯ ಅಥವಾ ಬೇಸರವನ್ನ ದೂರ ಮಾಡೋದ್ರ ಮೂಲಕ ಅವರಿಗೆ ಟಿಕೆಟ್ ಅನ್ನ ಕೊಡಲಾಗುತ್ತೆ ಅನ್ನುವಂಥ ಒಂದು ಮಾತಿತ್ತು. ಈ ಮೂಲಕ ಅಂದ್ರೆ ಒಂದು ವೇಳೆ GM ಸಿದ್ದೇಶ್ವರ್ ಅವರಿಗೆ ಟಿಕೆಟ್ ಕೊಟ್ಟಿದ್ರೆ ಯಡಿಯೂರಪ್ಪನವರ ಇನ್ನೊಂದು ದೂರದೃಷ್ಟಿಯ ಇನ್ನೊಂದು ಕಲ್ಲು ಕೂಡ ಬೀಸೋ ಹಾಗಾಗ್ತಾ ಇತ್ತು. ಒಂದು, ಸಿದ್ದೇಶ್ವರ್ ಅವರಿಗೆ ಟಿಕೆಟ್ ಕೊಟ್ಬಿಟ್ಟು ಅವರಿಗೆ ನನಗೇನೋ ಅವರ ಮೇಲೆ ಬೇಸರವಿಲ್ಲ ಅನ್ನುವಂಥ ಮಾತನ್ನ ಯಡಿಯೂರಪ್ಪ ತೋರಿಸ್ಕೊಳ್ಳುವಂಥದ್ದು ಒಂದು. ಎರಡನೇದು, ಒಂದು ವೇಳೆ GM ಸಿದ್ದೇಶ್ವರ್ ಅಥವಾ ಅವರ ಕುಟುಂಬದ ಯಾರಾದರೂ ಸ್ಪರ್ಧಿಸಿ ಅಲ್ಲೇನಾದರೂ ಸೋತು ಹೋಗ್ಬಿಟ್ರೆ ಕೇಂದ್ರ ಮಂತ್ರಿ ಆಗಿರ್ತಕ್ಕಂಥ ಸಿದ್ದೇಶ್ವರ್ ಅವರಿಗೆ ಒಂದು MLA, ಅದರಲ್ಲೂ ಬೈ ಎಲೆಕ್ಷನ್ ಗೆಲ್ಲಕ್ಕೆ ಸಾಧ್ಯ ಆಗಲಿಲ್ಲಲ್ಲ ಅನ್ನುವಂಥ ಅವರ ವರ್ಚಸ್ಸಿಗೆ ಧಕ್ಕೆ ಆಗುವಂಥ ಒಂದು ದೂರದೃಷ್ಟಿಯ ರಾಜಕಾರಣದ ನಡೆಯುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದ್ದು ಅಲ್ವಾ. ಹಾಗಾಗಿ ಈ ಎರಡೂ ಬಾಣಗಳಿಂದ ಸಿದ್ದೇಶ್ವರ್ ತಪ್ಪಿಸ್ಕೊಂಡಿದ್ದಾರೆ. ಇಲ್ಲಿ ಅಸಲಿಗೆ ಜಾಣ ನಡೆ ಮತ್ತು ಶಕ್ತಿ ಪ್ರದರ್ಶನ ಮಾಡಿರ್ತಕ್ಕಂಥದ್ದು ಯಾರು ಅಂದರೆ ಅದು BS ಯಡಿಯೂರಪ್ಪನೂ ಅಲ್ಲ, MP ರೇಣುಕಾಚಾರ್ಯನೂ ಅಲ್ಲ, ಅದು GM ಸಿದ್ದೇಶ್ವರ್ ಅನ್ನುವಂಥದ್ದು. ಹೇಗೆ ಅಂತೀರಾ? ನೇರವಾಗಿ GM ಸಿದ್ದೇಶ್ವರ್ ತಾವೇ ಟಿಕೆಟ್ ಅನ್ನು ತೆಗೆದುಕೊಳ್ಳದೆ ಅಥವಾ ತಮ್ಮ ಕುಟುಂಬದವರಿಗೆ ಟಿಕೆಟ್ ಅನ್ನು ಕೊಡದೆ ತಮ್ಮ ಹಿಂಬಾಲಕ ಅಥವಾ ತಮ್ಮ ಬೆಂಬಲಿಗ ಒಬ್ಬ ಮುಖಂಡನೊಬ್ಬನಿಗೆ ಟಿಕೆಟ್ ಕೊಡಿಸೋದಿದೆಯಲ್ಲ, ಅದು ಟಿಕೆಟ್ ಕೊಡಿಸುವಲ್ಲಿ ಗೆದ್ದಿರ್ತಕ್ಕಂಥ GM ಸಿದ್ದೇಶ್ವರ್ ಅವರ ಶಕ್ತಿ ಮತ್ತು ತಾಕತ್ತು. ಇದರ ಜೊತೆಗೆ ಈಗ ಒಂದು ವೇಳೆ ಏನಾದರೂ ದಾಸಕರಿಯಪ್ಪ ಇಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ದೊಡ್ಡ ಮಟ್ಟದ ಒಂದು ಪ್ರತಿಸ್ಪರ್ಧೆಗೆ ಸೋತು ಬಿಟ್ರು ಅಂದರೆ ಆ ಸೋಲಿನ ಒಂದು ವೇಳೆ ಡೈರೆಕ್ಟ್ ಆಗಿ GM ಸಿದ್ದೇಶ್ವರ ಕಂಟೆಸ್ಟ್ ಮಾಡಿ ಸೋತು ಹೋಗಿ ಆಗುವಂಥ ಮುಜುಗರದಿಂದ ತಪ್ಪಿಸಿಕೊಂಡ ಹಾಗೂ ಕೂಡ ಆಗುತ್ತೆ. ಈ ಮೂಲಕ MP ರೇಣುಕಾಚಾರ್ಯ ಬಣ ಮತ್ತು BS ಯಡಿಯೂರಪ್ಪ ಅವರ ಬಣಕ್ಕೆ GM ಸಿದ್ದೇಶ್ವರ್ ದೊಡ್ಡ ಮಟ್ಟದ ಒಂದು ಹೊಡೆತವನ್ನ ಕೊಟ್ಟಿದ್ದಾರೆ ಮತ್ತು ಕೇಂದ್ರ ಹೈಕಮಾಂಡ್, ಬಿಜೆಪಿ ಹೈಕಮಾಂಡ್ನಲ್ಲಿ ತಮ್ಮ ಶಕ್ತಿ ಏನು ಅನ್ನುವಂಥದ್ದನ್ನು ಶ್ರೀನಿವಾಸ ದಾಸಕರಿಯಪ್ಪ ಅವರಿಗೆ ಟಿಕೆಟ್ ತರೋದ್ರ ಮೂಲಕ ಸ್ಪಷ್ಟನೆಯನ್ನ ಮಾಡಿದ್ದಾರೆ GM ಸಿದ್ದೇಶ್ವರ್.